ನೋಡೋದಕ್ಕೆ ಸಣ್ಣದಾಗಿದ್ರೂ ಆರೋಗ್ಯದ ದೃಷ್ಟಿಯಿಂದ ಇದು ಒಂದು ಪವರ್ಫುಲ್ ಫ್ರೂಟ್. ಕೆಲವರಿಗೆ ಹೊಟ್ಟೆ ಉಬ್ಬರ ಬರುತ್ತೆ, ಗ್ಯಾಸ್ಟ್ರಿಕ್, ಅಜೀರ್ಣದಂತಹ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳಬಹುದು. ಹಾಗಾದ್ರೆ ನೇರಳೆ ಹಣ್ಣು ತಿನ್ನುವಾಗ ಯಾವ 5 ಆಹಾರಗಳಿಂದ ದೂರ ಇರಬೇಕು? ಇದರಿಂದ ಎದೆ ಉರಿ, ಹೊಟ್ಟೆಯಲ್ಲಿ ಉರಿ ಅಥವಾ ಆಸಿಡ್ ರಿಫ್ಲೆಕ್ಟ್ ಸಮಸ್ಯೆ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ಇದರಿಂದ ಕೂಡ ಹೊಟ್ಟೆ ಉಬ್ಬರ, ಗ್ಯಾಸ್ ಮತ್ತು ಅಜೀರ್ಣದ ಸಮಸ್ಯೆ ಕೂಡ ಎದುರಾಗಬಹುದು. ಬಹುತೇಕ ಜನರು ಮಾಡುವ ಸಾಮಾನ್ಯ ತಪ್ಪು ಏನಂದ್ರೆ ಹಣ್ಣು ತಿಂದ ತಕ್ಷಣ ನೀರು ಕುಡಿಯೋದು. ನೇರಳೆ ಹಣ್ಣು ಸೇವಿಸಿದ ತಕ್ಷಣ ಹೆಚ್ಚು ನೀರು ಕುಡಿದ್ರೆ ನೀವು ನೋಡ್ತಾ ಇದ್ರ ಡಾಕ್ಟರ್ ಬಾಸ್, ನಾನು ಸೀಮಾ ಬಂಗಾರಪ್ಪ. ನೇರಳೆ ಹಣ್ಣು ತಿನ್ನುವ ಮುನ್ನ ಈ 5 ತಪ್ಪುಗಳನ್ನ ಮಾಡಬೇಡಿ. ಅದು ಆರೋಗ್ಯದ ಮೇಲೆ ಯಾವ ರೀತಿ ಪ್ರಭಾವ ಬೀರಬಹುದು ಅನ್ನುವ ಸಂಪೂರ್ಣ ಆರೋಗ್ಯದ ಮಾಹಿತಿ ಇಲ್ಲಿದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ಬೇಸಿಗೆ ಮತ್ತು ಮಳೆಗಾಲದಲ್ಲಿ ಆರಂಭವಾಗದಂತಹ ಮಾರುಕಟ್ಟೆಯಲ್ಲಿ ಸಿಗುವಂತಹ ಒಂದು ವಿಶೇಷ ಹಣ್ಣು ಅಂದ್ರೆ ಅದು ನೇರಳೆ ಹಣ್ಣು. ನೋಡೋದಕ್ಕೆ ಸಣ್ಣದಾಗಿದ್ರೂ ಆರೋಗ್ಯದ ದೃಷ್ಟಿಯಿಂದ ಇದು ಒಂದು ಪವರ್ಫುಲ್ ಫ್ರೂಟ್. ಇದನ್ನ ಜಾಮೂನ್ ಅಥವಾ ಜಾವಾ, ಪ್ಲಮ್ ಅಥವಾ ಇಂಡಿಯನ್ ಬ್ಲಾಕ್ಬೆರಿ ಅಂತಾನೂ ಕೂಡ ಕರೀತಾರೆ. ಇದರ ಸಿಹಿ ಮತ್ತು ಸ್ವಲ್ಪ ಒಗರು ರುಚಿ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ. ಆದ್ರೆ ನಿಮಗೆ ಗೊತ್ತಾ, ಆರೋಗ್ಯಕ್ಕೆ ಇಷ್ಟೊಂದು ಒಳ್ಳೆಯದಾಗಿರುವ ನೇರಳೆ ಹಣ್ಣನ್ನ ನಾವು ಕೆಲವೊಂದು ಆಹಾರಗಳ ಜೊತೆ ತಪ್ಪಾಗಿ ಸೇವಿಸಿದ್ರೆ ಅದರ ಪರಿಣಾಮ ಬೀರೋದು ನಮ್ಮ ಆರೋಗ್ಯದ ಮೇಲೆ. ಇದರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಗೊತ್ತಾ? ಕೆಲವರಿಗೆ ಹೊಟ್ಟೆ ಉಬ್ಬರ ಬರುತ್ತೆ, ಗ್ಯಾಸ್ಟ್ರಿಕ್, ಅಜೀರ್ಣದಂತಹ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳಬಹುದು. ಹಾಗಾದ್ರೆ ನೇರಳೆ ಹಣ್ಣು ತಿನ್ನುವಾಗ ಯಾವ 5 ಆಹಾರಗಳಿಂದ ದೂರ ಇರಬೇಕು ಎಲ್ಲವನ್ನ ನೋಡ್ತಾ ಹೋಗೋಣ. ಮೊದಲನೆಯದಾಗಿ, ನೇರಳೆ ಹಣ್ಣು ತಿಂದ ತಕ್ಷಣ ಉಪ್ಪಿನಕಾಯಿ ಸೇವಿಸುವ ಅಭ್ಯಾಸ ಇದ್ರೆ ಅದನ್ನ ಇಂದಿಗೆ ನಿಲ್ಲಿಸಿ. ನೇರಳೆ ಹಣ್ಣು ಮತ್ತು ಉಪ್ಪಿನಕಾಯಿ ಎರಡಲ್ಲೂ ಆಮ್ಲೀಯ ಗುಣ ಇರುತ್ತೆ. ಇವೆರಡನ್ನ ಒಂದೇ ಸಮಯದಲ್ಲಿ ದೇಹಕ್ಕೆ ಸೇರಿಸಿದಾಗ ಹೊಟ್ಟೆಯಲ್ಲಿ ಆಮ್ಲದ ಪ್ರಮಾಣ ಹೆಚ್ಚಾಗಬಹುದು. ಇದರಿಂದ ಎದೆ ಉರಿ, ಹೊಟ್ಟೆಯಲ್ಲಿ ಉರಿ ಅಥವಾ ಆಸಿಡ್ ರಿಫ್ಲೆಕ್ಟ್ ಸಮಸ್ಯೆ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ಆದ್ರಿಂದ ನೇರಳೆ ಹಣ್ಣು ಮತ್ತು ಉಪ್ಪಿನಕಾಯಿ ನಡುವೆ ಕನಿಷ್ಠ 1 ಗಂಟೆಯ ಅಂತರ ಇಡೋದು ಉತ್ತಮ. ಇನ್ನು ಅರಿಶಿಣ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಆದ್ರೆ ನೇರಳೆ ಹಣ್ಣಿನ ಜೊತೆ ಸರಿಯಾದ ಕಾಂಬಿನೇಷನ್ ಅಲ್ಲ. ನೇರಳೆ ಹಣ್ಣು ತಿಂದ ತಕ್ಷಣ ಅರಿಶಿಣ ಹಚ್ಚಿರುವ ಆಹಾರ ಸೇವಿಸಿದ್ರೆ ಕೆಲವರಿಗೆ ಹೊಟ್ಟೆಯ ಒಳಪದರದಲ್ಲಿ ತೊಂದರೆ ಉಂಟಾಗಬಹುದು. ಇದರಿಂದ ವಾಕರಿಕೆ, ಗ್ಯಾಸ್ಟ್ರಿಕ್ ಅಥವಾ ಹೊಟ್ಟೆಯ ಅಸೌಕರ್ಯ ಕಾಣಿಸಿಕೊಳ್ಳಬಹುದು. ಆದ್ರಿಂದ ನೇರಳೆ ಹಣ್ಣು ತಿಂದ ನಂತರ ಅರಿಶಿಣ ಹಚ್ಚಿರುವ ಆಹಾರ ಸೇವಿಸುವುದನ್ನ ತಪ್ಪಿಸಿ. ನೇರಳೆ ಹಣ್ಣು ಹಗುರವಾಗಿ ಜೀರ್ಣವಾಗುವ ಆಹಾರ, ಆದ್ರೆ ಎಣ್ಣೆಯಲ್ಲಿ ಕರಿದಂತಹ ತಿಂಡಿಗಳು ಮತ್ತು ಸಿಹಿ ಪದಾರ್ಥಗಳು ಜೀರ್ಣವಾಗಲು ಹೆಚ್ಚು ಸಮಯವನ್ನ ತೆಗೆದುಕೊಳ್ತವೆ. ಇವೆರಡನ್ನ ಒಟ್ಟಿಗೆ ಸೇವಿಸಿದ್ರೆ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಒತ್ತಡ ಬೀಳಬಹುದು. ಇದರಿಂದ ಕೂಡ ಹೊಟ್ಟೆ ಉಬ್ಬರ, ಗ್ಯಾಸ್ ಮತ್ತು ಅಜೀರ್ಣದ ಸಮಸ್ಯೆ ಕೂಡ ಎದುರಾಗಬಹುದು. ಆದ್ರಿಂದ ನೇರಳೆ ಹಣ್ಣು ತಿಂದ ನಂತರವೇ ತಕ್ಷಣ ಫ್ರೈಡ್ ಫುಡ್ ಅಥವಾ ಹೆಚ್ಚು ಸಿಹಿ ಪದಾರ್ಥಗಳನ್ನ ಸೇವಿಸಬೇಡಿ. ಜೊತೆಗೆ ನೇರಳೆ ಹಣ್ಣು ಮತ್ತು ಹಾಲನ್ನ ಒಟ್ಟಿಗೆ ಸೇವಿಸುವುದು ಕೂಡ ಒಂದು ತಪ್ಪು ಕಾಂಬಿನೇಷನ್ ಎಂದು ಹೇಳಲಾಗ್ತದೆ. ನೇರಳೆ ಹಣ್ಣು ತಿಂದ ತಕ್ಷಣ ಹಾಲು ಕುಡಿಯೋದ್ರಿಂದ ಕೆಲವರಿಗೆ ಜೀರ್ಣಕ್ರಿಯೆಯಲ್ಲಿ ತೊಂದರೆ ಉಂಟಾಗಬಹುದು. ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಮತ್ತು ಹೊಟ್ಟೆ ಉಬ್ಬರದಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆದ್ರಿಂದ ನೇರಳೆ ಹಣ್ಣು ತಿಂದ ಕನಿಷ್ಠ 2 ಗಂಟೆಗಳ ಬಳಿಕ ಹಾಲು ಸೇವಿಸೋದು ಉತ್ತಮ. ಬಹುತೇಕ ಜನರು ಮಾಡುವ ಸಾಮಾನ್ಯ ತಪ್ಪು ಏನಂದ್ರೆ ಹಣ್ಣು ತಿಂದ ತಕ್ಷಣ ನೀರು ಕುಡಿಯೋದು. ನೇರಳೆ ಹಣ್ಣು ಸೇವಿಸಿದ ತಕ್ಷಣ ಹೆಚ್ಚು ನೀರು ಕುಡಿದ್ರೆ ಕೆಲವರಿಗೆ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಉಂಟಾಗಬಹುದು. ಇದರಿಂದ ಅಜೀರ್ಣ ಅಥವಾ ಹೊಟ್ಟೆಯ ಸಮಸ್ಯೆಗಳು ಕಾಣಿಸಿಕೊಳ್ಬಹುದು. ಈ ರೀತಿಯಾದಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಆದ್ರಿಂದ ನೇರಳೆ ಹಣ್ಣು ತಿಂದ ನಂತರ ಕನಿಷ್ಠ 30 ರಿಂದ 45 ಸೆಕೆಂಡ್ಗಳ ಕಾಲ ನೀರು ಕುಡಿಯದೇ ಇರುವುದು ಉತ್ತಮ. ಸ್ನೇಹಿತರೆ, ನೇರಳೆ ಹಣ್ಣು ನಿಜಕ್ಕೂ ಆರೋಗ್ಯದ ಖಜಾನೆ. ಆದ್ರೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಕೂಡ ನಿಯಂತ್ರಣಕ್ಕೆ ತರುತ್ತೆ. ಜೀರ್ಣಕ್ರಿಯೆ ಸುಧಾರಣೆ ಮತ್ತು ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಇದು ಸಹಾಯ ಮಾಡುತ್ತೆ. ಆದ್ರೆ ಯಾವುದೇ ಒಳ್ಳೆಯ ಆಹಾರವನ್ನ ಸರಿಯಾದ ರೀತಿಯಲ್ಲಿ ಸೇವಿಸಿದಾಗ ಮಾತ್ರ ಅದರ ಸಂಪೂರ್ಣ ಲಾಭ ನಮಗೆ ಸಿಗುತ್ತೆ. ಆದ್ರಿಂದ ನೇರಳೆ ಹಣ್ಣು ತಿನ್ನುವಾಗ ಈ ಸಣ್ಣ ತಪ್ಪುಗಳನ್ನ ತಪ್ಪಿಸಿ ಆರೋಗ್ಯಕರ ಜೀವನವನ್ನ ಕಾಪಾಡಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಕುಟುಂಬದೊಂದಿಗೆ, ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.